ಮಿಸ್ಟೇಕ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದೆ. ನೀವು ಚೂಸ್ ಮಾಡೋದ್ರಲ್ಲಿ ಹೋಗುತ್ತೆ ಗೈಸ್. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಅಸೂಯೆ ಪಡೆಯೋರು ಇರ್ತಾರೆ. अभी मजा आएगा ना भिड़ो. ಹಾಯ್ ಕರ್ನಾಟಕ ಜನತೆ, ಇದು ನಿಮ್ಮ ತಿಲಕ್ ಗೌಡ. ಆ್ಯಕ್ಚುಲಿ ನಾನು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನೀವು ಅದನ್ನು ನೋಡಿಬಿಟ್ಟು ಏನಾದರೂ ಒಂದು ಮಿಸ್ಟೇಕ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದೆ. ಬಟ್ ನೀವೆಲ್ಲರೂ ನನಗೆ ನಾರ್ಮಲ್ ಮೆಸೇಜಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದೀರಾ. ಏನಂದರೆ ವಿಡಿಯೋನ ಒಂದೇ ಆ್ಯಂಗಲಿಂದ ಮಾಡು ಅಂತ ಹೇಳಿದ್ದೀರಾ. ಸೊ ಇನ್ಮೇಲೆ ನಾನು ಆ ಥರ ಮಾಡ್ತೀನಿ. ಆ್ಯಂಡ್ ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಇವತ್ತು ನಾನು ಇನ್ನೂ ಸ್ನಾನನೇ ಮಾಡಿಲ್ಲ. ಸ್ನಾನ ಮಾಡೋಣ ಅಂತ ಹೋದರೆ ನೆನ್ನೆ ತೋರಿಸಿರೋ ವೀಡಿಯೋದಲ್ಲಿ ಅವರು ಲಾಕ ಯಾವ್ದು ರೀತಿ ಹಾಕೊಂಡು ಹೋಗಿದ್ರು, ಇವತ್ತು ಅದೇ ರೀತಿ ಹಾಕೊಂಡು ಹೋಗಿದ್ದಾರೆ. ಇನ್ನೇ 2 ವಾಶ್ರೂಮ್ ಇದೆ, ಅದರಲ್ಲಿ ಏನಾದರೂ ಸ್ನಾನ ಮಾಡಿದ್ರೆ ಎಲ್ಲಿ ಮೂರ್ಛೆ ಹೋಗಿ ಬಿದ್ದೋಗ್ಬಿಡ್ತೀನಿ ಅನ್ನೋದು ಫೀಲ್ ಆಯಿತು. ಸೊ ಅಲ್ಲೂ ನಾನು ಮಾಡಲಿಲ್ಲ. ಇನ್ನು ಕಾರಿಡಾರಲ್ಲಿ ಒಂದು ವಾಟರ್ ಪಂಪ್ ಇತ್ತು, ಅದರಲ್ಲಿ ಫ್ರೆಶ್ ಅಪ್ ಆಗಿ ಇವತ್ತು ವಾಶ್ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ. ಓಕೆ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಬ್ಲಾಗ್. ಇವತ್ತು ಏನೇನಾಗುತ್ತೆ ಎಲ್ಲ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಗೈಸ್, ನಿಮ್ಗೆ ಇನ್ನೊಂದು ಹೇಳಬೇಕು ಅನ್ನೋದು ಮರ್ತ್ಬಿಟ್ಟೆ. ಇವತ್ತೊಬ್ಬ ನನಗೆ ತುಂಬ ನಾನು ಕೋರ್ಸ್ ಮಾಡ್ತಿರೋ ಪ್ಲೇಸಲ್ಲಿ ಒಬ್ಬ ನನಗೆ ತುಂಬ ಕ್ಲೋಸ್ ಆಗಿದ್ದಾನೆ. ಅವನು ತೆಲುಗು ಬಾಯ್. ಅವನ ಹತ್ರ ಇದ್ದು ನನಗೂ ತೆಲುಗು ಹಾಫ್ ಕಲಿಸ್ಬಿಟ್ಟಿದ್ದಾನೆ. ನಾನು ಕನ್ನಡನ ಮುಕ್ಕಾಲು ಭಾಗ ಕಲಿಸಿದ್ದೀನಿ. ಓಕೆ ಗೈಸ್, ಇವತ್ತು ಅವನ್ನ ಕ್ಯಾಚಪ್ ಮಾಡ್ಕೊಂಡು ಹೋಗೋಣ ಬನ್ನಿ. ಗೈಸ್, ನಾನು ನಿಮ್ಗೆ ಇವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಇವತ್ತು ನಂದು ಒಬ್ಬ ಫ್ರೆಂಡ್ನ ನಿಮಗೆ ಮೀಟ್ ಮಾಡ್ತೀನಿ. ಅವನು ತೆಲುಗು ಬಾಯ್. ಅವನ ಜೊತೆ ಸೇರಿ ನಾನು 50% ತೆಲುಗು ಕಲ್ತಿದ್ದೀನಿ. ಬಟ್ ಅವನಿಗೆ ನಾನು 75% ಕನ್ನಡನ ಕಲಿಸಿದ್ದೀನಿ. ಇವತ್ತು ಅವನ್ನ ನಿಮಗೆ ಮೀಟ್ ಮಾಡ್ತೀನಿ ಬನ್ನಿ ಗೈಸ್. ಸೇರಿ ಇನ್ನೊಂದು ವಿಷಯ ಹೇಳಬೇಕು. ಸೀರಿಯಸ್ಸಾಗಿ ಲೈಫಲ್ಲಿ 2 ಥರ ಇರ್ತಾರೆ. 2 ಥರ ತುಂಬ ಥರ ಇರ್ತಾರೆ. ನೀವು ಚೂಸ್ ಮಾಡೋದ್ರಲ್ಲಿ ಹೋಗುತ್ತೆ ಗೈಸ್. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಅಸೂಯೆ ಪಡೆಯೋರು ಇರ್ತಾರೆ, ನಿಮ್ಗೆ ತಕ್ಕನಾಗಿರೋರು ಇರ್ತಾರೆ. ಅದನ್ನು ನೀವು ಚೂಸ್ ಮಾಡೋದು ಒಂದು ಹೆಲೋ ಗೈಸ್, ನಾನು ನಿಮಗೆ ಹೇಳಿರೋ ಥರ ಇವತ್ತು ನಮ್ಮೊಬ್ಬ ತೆಲುಗು ಫ್ರೆಂಡ್ನ ಮೀಟ್ ಮಾಡಿಸ್ತೀನಿ ಬನ್ನಿ. ಅವನ್ನೇ ಕರ್ಕೊಂಡೋಗೋಣ ಅಂತ ಬಂದೆ. ಇವತ್ತು ಅವನ ಹತ್ರನೇ ಹೋಗ್ಬಿಟ್ಟು ಅವನ್ನ ಕರ್ಕೊಂಬರೋಣ ಬನ್ನಿ ಗೈಸ್. ಹಾಯ್ ಗೈಸ್, ಫೈನಲಿ ಬಂದಾಯಿತು ನನ್ನ ಫ್ರೆಂಡ್ನ ಮೀಟ್ ಮಾಡೋಣ ಅಂತ. ಏನು ಮಾಡ್ತಾವನೋ ಗೊತ್ತಿಲ್ಲ. ಕಾಲು ಮಾಡಿದೆ, ರಿಸೀವ್ ಮಾಡಿಲ್ಲ. ನೋಡೋಣ ಏನು ಮಾಡ್ತಾವನೆ ಅನ್ನೋದು. ಇವನು ಸಾಫ್ಟ್ವೇರ್ ಡೆವಲಪರ್, ತುಂಬ ಚೆನ್ನಾಗಿ ಮಾಡ್ತಾನೆ. ಇವನೇನು ಮಾಡ್ತಾ ಇದ್ದಾನೆ ಇಲ್ಲಿ? ಸಾಫ್ಟ್ವೇರ್ ಡೆವಲಪರ್ ತುಂಬ ಚೆನ್ನಾಗಿ ಮಾಡ್ತಾನೆ. Hi bro. Hi bro. Hi guys, this is my friend. ಇವನಿಗೆ ಕನ್ನಡ 75% ಬರುತ್ತೆ. ಇವನೋ ಬ್ರೋ ಕನ್ನಡ ಬರುತ್ತೆ. ಸೊ ನೋಡಿ, ಕನ್ನಡ ಬರುತ್ತೆ ಅಂತ ಹೇಳ್ತಿದ್ದಾನೆ. ನನಗೂ 50% ತೆಲುಗು ಬರುತ್ತೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇವತ್ತು ಕೋರ್ಸಲ್ಲಿ ಏನೇನಾಗುತ್ತೆ ಎಲ್ಲ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀವಿ ಇಬ್ಬರು ಸೇರಿ. ಇನ್ನು ತೆಲುಗು ವರ್ಷನು ಕನ್ನಡ ವರ್ಷನ್. ಹೆಲೋ ಗೈಸ್, ಏನಪ್ಪ ಇವನು ಸ್ಪೆಕ್ಸ್ ಹಾಕಬಿಟ್ಟವನೆ ಅಂತ ನೀವು ಅನ್ಕೋಬೋದು. ಅದು ಸ್ಪೆಕ್ಸ್ ಏನಕ್ಕೆ ಹಾಕಿರೋದು ಅಂತ ಅಂದರೆ, ನನಗೇನು ಐ ಎಫೆಕ್ಟ್ ಇಲ್ಲ, ಏನಿಲ್ಲ. ನಾನು ಬೈಕಲ್ಲಿ ಹೋಗ್ಬೇಕಾದ್ರೆ ಗಾಳಿ ಇದು ಕಣ್ಣಿಗೆ ಧೂಳು ಬೀಳುತ್ತೆ ಅಂತ ಹಾಕ್ತಾಯಿದ್ದೀನಿ. ಎಲ್ಲರೂ ಹೆಲ್ಮೆಟ್ನ ಯೂಸ್ ಮಾಡಿ. ನಾನು ಹೆಲ್ಮೆಟ್ನ ಯೂಸ್ ಮಾಡ್ತೀನಿ ಇನ್ನೇನಿಂದ. ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೆ, ಬಟ್ ನೆನ್ನೆ ಮಾತ್ರ ಮಾಡಿಲ್ಲ, ಇವತ್ತು ಮಾತ್ರ ಮಾಡಿಲ್ಲ. ಇನ್ಮೇಲೆ ನಾನು ಕಂಪಲ್ಸರಿ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ನಮ್ಮ ಕೋರ್ಸ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಆಯ್ತು ತೆಲುಗು ಬ್ರೋ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ.
ಸೇ ಟು ಮೈ ಫ್ರೆಂಡ್ ಹಾಯ್. ಗೈಸ್ ಇದೆ ನೋಡಿ ಗೈಸ್, ವಿ ಸ್ಟ್ಯಾಂಡ್ ಫಾರ್ ಯು ಸೊಲ್ಯೂಷನ್. ದೆನ್ ಹೋಗೋಣ ಬ್ರೋ, ಲಿಫ್ಟಲ್ಲಿ ಹೋಗೋಣ ಮೇಲೋ. ಹಾಂ ಓಕೆ ಫೈನಲಿ ಲಿಫ್ಟಲ್ಲಿ ಬರ್ತಾ ಇದ್ದೀವಿ. ಲಿಫ್ಟಲ್ಲಿ ಬರೋಂಗಿಲ್ಲ ಆ್ಯಕ್ಚುಲಿ, ಆದರೂ ಲಿಫ್ಟಲ್ಲೇ ಬರ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ, ಬನ್ನಿ. ಒಂದು ಫ್ಲೋರು ಮುಂದೆಗೆ ಹೋಗ್ಬಿಟ್ಟಿದ್ದೀವಿ. ಕ್ವಶನ್ ಕೇಳ್ತಾಯಿದ್ರೆ ನಾವು ಯಾವಾಗಲೂ ಫಸ್ಟ್ ಬೆಂಚಲ್ಲಿ ಕೂತ್ಕೋತಿದ್ದು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಇವತ್ತು ಜಾಗನೇ ಇಲ್ದೇ ಲಾಸ್ಟ್ ಬೆಂಚಲ್ಲಿ ಬಂದು ಕೂತಿದ್ದೀವಿ. ನೆಕ್ಸ್ಟ್ ಸೆಷನ್ ಅಂದರೆ ಫಸ್ಟ್ ಬೆಂಚ್ ಹೋಗ್ತೀವಿ. ಓಕೆ ಬೈ, ಸಿಗೋಣ ಕ್ಲಾಸ್ ಆದ್ಮೇಲೆ. ಬ್ರೋ ಟೀಚ್ ಮೀ ಬ್ರೋ, ಟೀಚ್ ಮೀ ಫಾರ್ ಮೀ ಜಾವ ಬ್ರೋ. తెలుగులే మాట్లాడు బ్రో, నాకు తెలుగు వస్తుంది. అవును బ్రో, చెప్పు బ్రో తెలుగు. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲು ಹಿಡಿಯುತ್ತೆ. ಲಾಗಿನ್ಸ್ ರಾಮ್ದಾಸ್ ఎరుపు చొక్కా వేసుకున్నాను రామ్దాస్. బ్లాగర్ నాట్ బ్లాగింగ్. రాబిట్ షర్టు రిచ్ క్రేజీ. అన్నా 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 ನನ್ನ ಕೈಯಲ್ಲಿ ಆಯ್ತಾ? ಕ್ಲಾಸು ಕೋರ್ಸು ಬ್ರೋ. ಸಿ ಬ್ರೋ, ಡೂ ಹಾಯ್. ಓಕೆ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್. ಫೈನಲಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಇಬ್ಬರು ಹೋಗ್ತಾ ಇದ್ದೀವಿ ಪೀಸಾಗಿ. ಇವಾಗ ಹೋಗ್ಬಿಟ್ಟು ಊಟ ಮಾಡಿ ಆಮೇಲೆ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ನಿಮಗೆ ತೋರಿಸ್ತೀವಿ. ಓಕೆನಾ?
ಗೈಸ್, ಯಾರ್ಯಾರು ನನ್ನ ವೀಡಿಯೋನ ಈಗ ವಿಸಿಟ್ ಮಾಡಿದ್ದೀರಾ ಅವ್ರು ನನ್ನದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋನ, ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲ ಹೆಲ್ಮೆಟ್ ಹಾಕೊಂಡು ಬೈಕ್ ಓಡ್ತೀನಿ. ನಾನು ಹೆಲ್ಮೆಟ್ ತಂದಿರಲಿಲ್ಲ ಇವತ್ತು. ವಿಯರ್ ಹೆಲ್ಮೆಟ್. ಸೊ ಹೆಲ್ಮೆಟ್ ವಿಯರ್ ಮಾಡಿ ಫೈನನ್ನು ತಪ್ಪಿಸ್ಕೊಳ್ಳಿ. ಆ್ಯಂಡ್ ನೀವು ಸೇಫಾಗಿ. ಓಕೆ ಗಾಯ್ಸ್. A few moments later. ಬ್ರೋ, ಓಕೆ ಗಾಯ್ಸ್, ಇವತ್ತು ನಾವು ಒಂದು ಕೆಲಸ ಇತ್ತು. ಐ ಮೀನ್ ಒಂದಕ್ಕೆ ಇಂಟರ್ವ್ಯೂ ಕೊಡಬೇಕಿತ್ತು. ಆ ಕಂಪ್ನಿಗೆ ಹೋಗ್ತಾ ಇದ್ದೀವಿ. ಅದು ವರ್ಕ್ ಫ್ರಮ್ ಹೋಮ್ ಅಂತ ಹೇಳವ್ರೆ. ಅದು ಬಂದುಬಿಟ್ಟು ಈ ನೈಟ್, ಐ ಥಿಂಕ್ ಸೊ ನೈಟ್ 10 o'clockನಿಂದ ಮಾರ್ನಿಂಗ್ 4 o'clock ತನಕ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹೋಗ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ. ಹಾಯ್ ಗಾಯ್ಸ್, ಹಲೋ ಗೈಸ್. ಇವಾಗ ಜಸ್ಟ್ ಇಂಟರ್ವ್ಯೂ ಮುಗಿದಿದೆ. कैसा लगा मेरा मजाक? ವಾಟ್ ದೇ ಸೆಡ್ ಬ್ರೋ? They will intimate on shortly, like that. That manager said. We'll see what happened. ಒಟ್ಟಿನಲ್ಲಿ ಇಂಟರ್ವ್ಯೂ ಎಲ್ಲ ಕಂಪ್ಲೀಟ್ ಮಾಡಿದ್ವು. ಅವ್ರು ಕೇಳಿದ ಕ್ವಶನ್ಸ್ಗೆಲ್ಲ ಆನ್ಸರ್ ಪಕ್ಕಾ ಮಾಡಿದ್ದೀವಿ. ನೋಡೋಣ, ಅದೇನಾದರೂ ಆದರೆ ನಮಗೆ ಜಾಬ್ ಆದಂಗೆ, ಇಲ್ಲ ಅಂದರೆ ನಮ್ಗೆ ಅದೊಂದು ಎಕ್ಸ್ಪೀರಿಯನ್ಸ್ ಟೈಪು. ಟೆಲ್ ಮಿ ಬ್ರೋ, ವಾಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್ ಬ್ರೋ? ವಿಲ್ ಸಿ ಫಾರ್ ದ ರಿಸಲ್ಟ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದಣೋ. ಇಟ್ ಈಸ್ ವರ್ಕ್ ಗುಡ್ ಆರ್ ನಾಟ್. ಓಕೆ ಗೈಸ್, ಬಾಯ್.